ಐತಿಹಾಸಿಕ ಲಕ್ಕೊಂಡೆ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಇದರಿಂದಾಗಿ ಶಾಲಾ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಸಹ ಆಗ್ತಾ ಇದೆ. ಡಸ್ಟ್ ಅಲರ್ಜಿಯಿಂದ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇದು ಲಕ್ಕುಂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಉತ್ಖನನದ ಪಕ್ಕದಲ್ಲೇ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಶಾಲೆ. ಇಲ್ಲಿಯ ಮಕ್ಕಳಿಗೂ ಕೂಡ ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇಲ್ಲಿಯ ಏನು ಪೋಷಕರು ಕೂಡ ಇದ್ದಾರೆ, ಆ ಮಕ್ಕಳ ಪೋಷಕರು ಅವರನ್ನ ಮಾತಾಡ್ಸ್ತಾ ಹೋಗೋಣ. ಈಗ ಹೇಳ್ತೀರಿ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಏನಿಲ್ಲ ಸರ್, ಅದ ಡಸ್ಟ್ ಅಲರ್ಜಿ ಆಗತ್ತಲ್ಲ. ಮನೇಲಿದ್ದ ಈಗ 18 ದಿನ ಆತ್ರಿ ಜ್ವರ ಬರಕತ್ತಿ. ಹಂಗಾಗಿ ವಾಂತಿ ಬೇದಿ ಪೇಪರ್ ಮೇಲೆ 2-3 ಹುಡುಗರು ವಾಂತಿ ಮಾಡ್ಕೊಂಡ್ರಿ. ಹಾಂ, ಈಗ ಒಂದು 5-6 ಹುಡುಗರು ಶಾಲೆ ಬಂದಿಲ್ಲ. ಹಂಗಾಗಿ ಪಾಲಕರೆಲ್ಲ ಬರೋದು ಅದನ್ನ ಹೇಳಿದ್ರಿ, ಇದನ್ನು ಕಂಪ್ಲೇಂಟ್ ಅದಾರ ಐತಿ ರೀ. ಹಂಗಾಗಿ ಅದಕ್ಕೆ ಏನು ವ್ಯವಸ್ಥೆ ಮಾಡಿಕೊಟ್ರೆ ಚಲೋ ಆಗತ್ತೆ ರೀ ಮಕ್ಕಳನ್ನ ಕಳ್ಸಕ್ಕೆ. ವಾಮಿಟ್ ಆಗೈತೆ ರೀ, ಜ್ವರ ಬರಾಕತ್ತಾವು, ಜ್ವರ ಇದನ್ನ ಆಗೈತಿ, ವಾಂತಿ ಬೇದಿ ಆಗತ್ತೈತಿ ಮಕ್ಕಳಿಗೆ. ಹಂಗಾಗಿ ಸಮಸ್ಯೆ ಆಗತ್ತೈತಿ. ಅದಕ್ಕೆ ಏನಾರ ಧೂಳು ಬರಲಾರ್ದಂತ ಸ್ವಲ್ಪ ವ್ಯವಸ್ಥೆ ಮಾಡಂತ ಹೇಳಿದ್ರು ಅಷ್ಟೇ. ಮಕ್ಕಳಿಗೆ ಸ್ವಲ್ಪ ಧೂಳು ಡಸ್ಟ್ ಅಲರ್ಜಿ ಆಗತ್ತೈತೆ ರೀ. ಅವ್ರಿಗೆ ನಮಗೆ ಸಂಖ್ಯೆ ಕಡಿಮೆ ಆಗೈತೈತೆ ರೀ. ಹುಡುಗರು ಶಾಲೆ ಬಿಟ್ಬಿಡ್ತಾರೆ ರೀ ಆರಾಮಿಲ್ಲ ಅಂದ್ರೆ. ಅದಕ್ಕೆ ಸ್ವಲ್ಪ ಧೂಳು ಅಲರ್ಜಿಯಿಂದ ಸ್ವಲ್ಪ ನಮಗೆ ಪರಿಹಾರ ಮಾಡಿಕೊಟ್ರೆ ಚಲೋ ಆಗತ್ತೆ ರೀ. ವಾಂತಿ ರೀ, ಮಕ್ಕಳು ಮನೆ ಪೇಪರ್ ಬರೀ ವಾಂತಿ ಮಾಡ್ಕೊಂಡ್ಬಿಟ್ಟಾವ್ರಿ ಡಸ್ಟಿಗೆ ರೀ. ಅದಕ್ಕಾದ್ರೆ ಸ್ವಲ್ಪ ನಮಗೆ ತೊಂದರೆ ಆಗತ್ತೈತೆ ರೀ. ಪಾಲಕರು ನಮ್ಮನ್ನು ಬೈಯಾಗುತ್ತಾರೆ, ಟೀಚರ್ ಮೇಲೆ ಒತ್ತಡ ಹೇಳ್ತಾರೆ ರೀ ಅವರು. ಮತ್ತು ಮಕ್ಕಳನ್ನ ಕಳ್ಸಂಗಿಲ್ಲ ನಾವು ಸ್ಕೂಲಿಗೆ ಆರಾಮಿಲ್ಲ ಅಂತಂದು ಹೇಳ್ತಾರೆ. 80 ಮಕ್ಳು ಅದಾವೆ ರೀ ನಮ್ಮ ಸ್ಕೂಲಿಗೆ. ಹ್ಞೂ ರೀ. ಎಷ್ಟು ಮಕ್ಳು ಇದಾವೆ, ಏನೇನು ಓದ್ತಿದಾರ? ಸಣ್ಣ ಮಕ್ಳು ಇದಾವೆ, ಅವಕ್ಕೆ ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀಳತ್ತೈತೆ ಅಂತ? ದುಷ್ಪರಿಣಾಮ ಏನಿಲ್ಲ ರೀ, ಅದ ಡಸ್ಟ್ ಅಲರ್ಜಿ ರೀ, ವಾಮಿಟ್, ಜ್ವರ, ಅದರಿಂದ ಜ್ವರ ಬರತ್ತದ ರೀ. ಮತ್ತು ಆರೋಗ್ಯ ಇರಲಿಲ್ಲ ಅಂದ್ರೆ ಬರೋಕ್ಕಾಗಲ್ಲ ರೀ ಮಕ್ಕಳಿಗೆ. ಒಂದು ವಾರ ಹಿಂಗೆ ಅವಕ್ಕೆ ಸಮಸ್ಯೆ ಆಗತ್ತೆ ರೀ. ಅಭ್ಯಾಸದಿಂದ ಹಾಜರಾತಿ ಕಮ್ಮಿ ಆಗತ್ತೆ ರೀ, ಅದ ಸಮಸ್ಯೆ ರೀ. ಮತ್ತು ಏನಿಲ್ಲ ರೀ, ಮತ್ತು ಆರೋಗ್ಯ ಇಲ್ಲ ಅವ್ರಿಗೆ. ಮತ್ತು ಎಲ್ಲೆಲ್ಲ ಧೂಳು ಅಲರ್ಜಿ, ಹಾಗಾಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಐತಿ. ಆರೋಗ್ಯ ಆಗುತ್ತಾನ ನಾವು ಕಸೋದಿಲ್ಲ ಅಂತ ಹೇಳ್ತಾರೆ ಪಾಲಕರು ಇಷ್ಟ. ಇದೆಲ್ಲವೂ ಕೂಡ ಪೋಷಕರು ಹಾಗೂ ಇಲ್ಲಿಯ ಟೀಚರ್ಸ್ ಮಾತಾಗಿರುವಂಥದ್ದು. ಏನು ಮಕ್ಕಳಿಗೆ ಕೂಡ ಇಲ್ಲಿ ಉತ್ಖನನ ನಡೀತಾ ಇದೆ. ಉತ್ಖನನದಿಂದ ಬರ್ತಕ್ಕಂಥ ಡಸ್ಟ್ನಿಂದಾಗಿ ಮಕ್ಕಳಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಕ್ರಮಗಳನ್ನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಳ್ಬೇಕಾಗಿತ್ತು. ಇಲ್ಲಿ ಯಾವುದೇ ರೀತಿ ತೆಗೆದುಕೊಂಡಿಲ್ಲ. ಇಲ್ಲಿ ನೀರು ಹೊಡೆಯುವ ಮೂಲಕ ಏನು ಮಕ್ಕಳಿಗೆ ಏನು ಅಲರ್ಜಿ ಆಗ್ತಾ ಇದೆ, ಡಸ್ಟ್ ಅಲರ್ಜಿ ಆಗ್ತಿದೆ, ಅದಕ್ಕೆ ಸಾಕಷ್ಟು ಕ್ರಮಗಳನ್ನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿಯ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಪೋಷಕರು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಂಡೂರು, ನ್ಯೂಸ್ 18 ಗದಗ. ಐತಿಹಾಸಿಕ ಲಕ್ಕೊಂಡೆ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ. ಇದರಿಂದಾಗಿ ಶಾಲಾ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಸಹ ಆಗ್ತಾ ಇದೆ. ಡಸ್ಟ್ ಅಲರ್ಜಿಯಿಂದ ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇದು ಲಕ್ಕುಂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಉತ್ಖನನದ ಪಕ್ಕದಲ್ಲೇ ಇರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಶಾಲೆ. ಇಲ್ಲಿಯ ಮಕ್ಕಳಿಗೂ ಕೂಡ ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇಲ್ಲಿಯ ಏನು ಪೋಷಕರು ಕೂಡ ಇದ್ದಾರೆ, ಆ ಮಕ್ಕಳ ಪೋಷಕರು ಅವರನ್ನ ಮಾತಾಡ್ಸ್ತಾ ಹೋಗೋಣ. ಈಗ ಹೇಳ್ತೀರಿ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ? ಏನಿಲ್ಲ ಸರ್, ಅದ ಡಸ್ಟ್ ಅಲರ್ಜಿ ಆಗತ್ತಲ್ಲ. ಮನೇಲಿದ್ದ ಈಗ 18 ದಿನ ಆತ್ರಿ ಜ್ವರ ಬರಕತ್ತಿ. ಹಂಗಾಗಿ ವಾಂತಿ ಬೇದಿ ಪೇಪರ್ ಮೇಲೆ 2-3 ಹುಡುಗರು ವಾಂತಿ ಮಾಡ್ಕೊಂಡ್ರಿ. ಹಾಂ, ಈಗ ಒಂದು 5-6 ಹುಡುಗರು ಶಾಲೆ ಬಂದಿಲ್ಲ. ಹಂಗಾಗಿ ಪಾಲಕರೆಲ್ಲ ಬರೋದು ಅದನ್ನ ಹೇಳಿದ್ರಿ, ಇದನ್ನು ಕಂಪ್ಲೇಂಟ್ ಅದಾರ ಐತಿ ರೀ. ಹಂಗಾಗಿ ಅದಕ್ಕೆ ಏನು ವ್ಯವಸ್ಥೆ ಮಾಡಿಕೊಟ್ರೆ ಚಲೋ ಆಗತ್ತೆ ರೀ ಮಕ್ಕಳನ್ನ ಕಳ್ಸಕ್ಕೆ. ವಾಮಿಟ್ ಆಗೈತೆ ರೀ, ಜ್ವರ ಬರಾಕತ್ತಾವು, ಜ್ವರ ಇದನ್ನ ಆಗೈತಿ, ವಾಂತಿ ಬೇದಿ ಆಗತ್ತೈತಿ ಮಕ್ಕಳಿಗೆ. ಹಂಗಾಗಿ ಸಮಸ್ಯೆ ಆಗತ್ತೈತಿ. ಅದಕ್ಕೆ ಏನಾರ ಧೂಳು ಬರಲಾರ್ದಂತ ಸ್ವಲ್ಪ ವ್ಯವಸ್ಥೆ ಮಾಡಂತ ಹೇಳಿದ್ರು ಅಷ್ಟೇ. ಮಕ್ಕಳಿಗೆ ಸ್ವಲ್ಪ ಧೂಳು ಡಸ್ಟ್ ಅಲರ್ಜಿ ಆಗತ್ತೈತೆ ರೀ. ಅವ್ರಿಗೆ ನಮಗೆ ಸಂಖ್ಯೆ ಕಡಿಮೆ ಆಗೈತೈತೆ ರೀ. ಹುಡುಗರು ಶಾಲೆ ಬಿಟ್ಬಿಡ್ತಾರೆ ರೀ ಆರಾಮಿಲ್ಲ ಅಂದ್ರೆ. ಅದಕ್ಕೆ ಸ್ವಲ್ಪ ಧೂಳು ಅಲರ್ಜಿಯಿಂದ ಸ್ವಲ್ಪ ನಮಗೆ ಪರಿಹಾರ ಮಾಡಿಕೊಟ್ರೆ ಚಲೋ ಆಗತ್ತೆ ರೀ. ವಾಂತಿ ರೀ, ಮಕ್ಕಳು ಮನೆ ಪೇಪರ್ ಬರೀ ವಾಂತಿ ಮಾಡ್ಕೊಂಡ್ಬಿಟ್ಟಾವ್ರಿ ಡಸ್ಟಿಗೆ ರೀ. ಅದಕ್ಕಾದ್ರೆ ಸ್ವಲ್ಪ ನಮಗೆ ತೊಂದರೆ ಆಗತ್ತೈತೆ ರೀ. ಪಾಲಕರು ನಮ್ಮನ್ನು ಬೈಯಾಗುತ್ತಾರೆ, ಟೀಚರ್ ಮೇಲೆ ಒತ್ತಡ ಹೇಳ್ತಾರೆ ರೀ ಅವರು. ಮತ್ತು ಮಕ್ಕಳನ್ನ ಕಳ್ಸಂಗಿಲ್ಲ ನಾವು ಸ್ಕೂಲಿಗೆ ಆರಾಮಿಲ್ಲ ಅಂತಂದು ಹೇಳ್ತಾರೆ. 80 ಮಕ್ಳು ಅದಾವೆ ರೀ ನಮ್ಮ ಸ್ಕೂಲಿಗೆ. ಹ್ಞೂ ರೀ. ಎಷ್ಟು ಮಕ್ಳು ಇದಾವೆ, ಏನೇನು ಓದ್ತಿದಾರ? ಸಣ್ಣ ಮಕ್ಳು ಇದಾವೆ, ಅವಕ್ಕೆ ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀಳತ್ತೈತೆ ಅಂತ? ದುಷ್ಪರಿಣಾಮ ಏನಿಲ್ಲ ರೀ, ಅದ ಡಸ್ಟ್ ಅಲರ್ಜಿ ರೀ, ವಾಮಿಟ್, ಜ್ವರ, ಅದರಿಂದ ಜ್ವರ ಬರತ್ತದ ರೀ. ಮತ್ತು ಆರೋಗ್ಯ ಇರಲಿಲ್ಲ ಅಂದ್ರೆ ಬರೋಕ್ಕಾಗಲ್ಲ ರೀ ಮಕ್ಕಳಿಗೆ. ಒಂದು ವಾರ ಹಿಂಗೆ ಅವಕ್ಕೆ ಸಮಸ್ಯೆ ಆಗತ್ತೆ ರೀ. ಅಭ್ಯಾಸದಿಂದ ಹಾಜರಾತಿ ಕಮ್ಮಿ ಆಗತ್ತೆ ರೀ, ಅದ ಸಮಸ್ಯೆ ರೀ. ಮತ್ತು ಏನಿಲ್ಲ ರೀ, ಮತ್ತು ಆರೋಗ್ಯ ಇಲ್ಲ ಅವ್ರಿಗೆ. ಮತ್ತು ಎಲ್ಲೆಲ್ಲ ಧೂಳು ಅಲರ್ಜಿ, ಹಾಗಾಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಐತಿ. ಆರೋಗ್ಯ ಆಗುತ್ತಾನ ನಾವು ಕಸೋದಿಲ್ಲ ಅಂತ ಹೇಳ್ತಾರೆ ಪಾಲಕರು ಇಷ್ಟ. ಇದೆಲ್ಲವೂ ಕೂಡ ಪೋಷಕರು ಹಾಗೂ ಇಲ್ಲಿಯ ಟೀಚರ್ಸ್ ಮಾತಾಗಿರುವಂಥದ್ದು. ಏನು ಮಕ್ಕಳಿಗೆ ಕೂಡ ಇಲ್ಲಿ ಉತ್ಖನನ ನಡೀತಾ ಇದೆ. ಉತ್ಖನನದಿಂದ ಬರ್ತಕ್ಕಂಥ ಡಸ್ಟ್ನಿಂದಾಗಿ ಮಕ್ಕಳಿಗೆ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಕ್ರಮಗಳನ್ನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಳ್ಬೇಕಾಗಿತ್ತು. ಇಲ್ಲಿ ಯಾವುದೇ ರೀತಿ ತೆಗೆದುಕೊಂಡಿಲ್ಲ. ಇಲ್ಲಿ ನೀರು ಹೊಡೆಯುವ ಮೂಲಕ ಏನು ಮಕ್ಕಳಿಗೆ ಏನು ಅಲರ್ಜಿ ಆಗ್ತಾ ಇದೆ, ಡಸ್ಟ್ ಅಲರ್ಜಿ ಆಗ್ತಿದೆ, ಅದಕ್ಕೆ ಸಾಕಷ್ಟು ಕ್ರಮಗಳನ್ನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿಯ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಪೋಷಕರು ಕೂಡ ಹೇಳ್ತಾ ಇದ್ದಾರೆ.
ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.